ಅಂಜನ್ ಕುಮಾರ್ ಅವರಿದ್ದಾರೆ. ಅಂಜನ್ ಜಿ, ಸಾರಿ, ನಾನು ನಿಮ್ಮನ್ನ ಬಹಳ ಹೊತ್ತು ಕಾಯಿಸ್ಬೇಕಾಯ್ತು ಮಾತಾಡಲಿಕ್ಕೆ. ನೀವು ನಗ್ತಾ ಇದ್ರಿ ನಾನು ಮಾತಾಡುವಂಥ ಅಥವಾ ನಮ್ಮ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ. ನೀವು ಅಲ್ಲಲ್ಲೇ ನಿಮ್ದೊಂದು ಕಿರುನಗೆ ಹೊರಗಡೆ ಬರ್ತಾ ಇತ್ತು. ಆ ನಗುವಿಗೆ ಅರ್ಥವನ್ನ ಕೇಳ್ತಾ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳ ಈ ಸ್ಟೇಟ್ಮೆಂಟು, ಅಫ್ಕೋರ್ಸ್ ಮಳೆ ಅನ್ನೋದು ಪ್ರಕೃತಿ, ಯಾರು ಬಲವಂತವಾಗಿ ಅದನ್ನು ಬರ್ಸಕ್ಕಾಗಲ್ಲ. ಹಾಗಂತ ರೈತರ ಪರವಾಗಿ ಏನಾದರೂ ಯೋಜನೆಗಳನ್ನು ತರಲೇಬೇಕಾಗತ್ತೆ ಮತ್ತು ಅವ್ರ ಬೆನ್ನಿಗೆ ನಿಂತ್ಕೋಬೇಕಾಗತ್ತೆ. ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ರೆ ಇಟ್ ಡಸಂಟ್ ಸರ್ವ್ ದ ಪರ್ಪಸ್ ಅಂತ ನನ್ಗನ್ಸುತ್ತೆ. ಏನ್ ಹೇಳ್ತೀರಿ? ಖಂಡಿತ ಮೇಡಮ್, ನೀವು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಏನು ಸತ್ಯ. ಯಾಕಂದ್ರೆ ನನ್ನ ಕಿರುನಗೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಬಗ್ಗೆ ಎಲ್ಲ. ಆದ್ರೆ ನೀವು ಹೇಳಿದ್ರಿ ಈಗ ಒಂದು ಮಾತು, ಮಳೆನ ಯಾರು ಬಲವಂತಕ್ಕೆ ತರ್ಸ್ಲಿಕ್ಕಾಗಲ್ಲ, ಅದನ್ನ ಏನು ನ್ಯಾಚುರಲ್ ಆಗಿ ಅದನ್ನ ಏನ್ ಮಾಡ್ಲಿಕ್ಕೆ ನೈಸರ್ಗಿಕವಾಗಿ ಮಾಡ್ಬೇಕು, ಬರುವಂತಹದ್ದಷ್ಟೇನೆ, ಕೃತಕವಾಗಿ ನಾವು ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದೊಂದು ಪ್ರಶ್ನೆ, ಯಕ್ಷ ಪ್ರಶ್ನೆ ಉಳ್ಕೊಳ್ಳುತ್ತೆ. ಬಟ್ ಆಸ್ ಅ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ತಜ್ಞನಾಗಿ ನಾನು ಹೇಳುವಂತದ್ದು ಏನಂತಂದ್ರೆ, ರೈತರಿಗೆ ಒಂದು ಕಿವಿ ಮಾತು ಹೇಳ್ಬೇಕಂತಂದ್ರೆ ಈ ಪರಿಸ್ಥಿತಿಯಲ್ಲಿ ಸೊ ಅವರು ದೇ ಗೋ ಫಾರ್ ಶಾರ್ಟ್ ಡ್ಯೂರೇಷನ್ ವೆರೈಟಿಗೆ ಹೆಚ್ಚಿನ ಒತ್ತು ಕೊಡ್ಬೇಕಾಗತ್ತೆ ಮೇಡಮ್. ಯಾಕಂದ್ರೆ ಈಗ ಪ್ರಸ್ತುತ ಏನು ಜೂನ್, ಜುಲೈ, ಏನು ಆಗಸ್ಟ್, ಸೆಪ್ಟೆಂಬರ್ ನಮಗೆ ಮುಂಗಾರು ಇರ್ತಕ್ಕಂಥದ್ದು 4 ತಿಂಗಳು. 4 ತಿಂಗಳಲ್ಲಿ ನಮಗೆ ಮುಂಗಾರು ಮತ್ತೆ ಹಿಂಗಾರು ಎರಡೂ ಸೇರಿಸಿಕೊಂಡ್ರೆ ನಮಗೆ ಸುಮಾರು 60ರಿಂದ 65 ದಿನ ಮಳೆ ಆಗುವಂತದ್ದು. ವರ್ಷಕ್ಕೆ 365 ದಿನದಲ್ಲಿ ಕೇವಲ 60ರಿಂದ 65 ದಿನ ನಮಗೆ ಮಳೆ ಬರುವಂತ ಮಳೆ ದಿನಗಳು ಮೇಡಮ್. ಒಂದು ಮಳೆ ದಿನ ಅಂತಂದ್ರೆ 2.5 ಅಂದ್ರೆ 2.5 mm ಗಿಂತ ಜಾಸ್ತಿ ಮಳೆ ಬಿದ್ರೆ, ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಮಳೆ ದಿನ ಅಂತ ಕನ್ಸಿಡರ್ ಮಾಡ್ತೀವಿ. ಬಹುಶಃ ಈ ಸಾರಿ ನಮಗೆ ಬಿಕಾಸ್ ಆಫ್ ಎಲ್ ನೀನೋ ಒಂದು ಎಫೆಕ್ಟ್ ಇಂದ 30 ದಿನ ಮಳೆ ದಿನಗಳು ಸಿಗುವಂತ ಅವಕಾಶ. ಇನ್ನು 30ರಿಂದ 35 ಮಳೆ ದಿನಗಳು ನಮ್ಗೆ ಕೊರತೆ ಆಗ್ತಿದಾವೆ. ಹಾಗಾಗಿ ನಾವು ರೈತರಿಗೆ ಸಜೆಸ್ಟ್ ಮಾಡೋದು ನಿಮ್ಮ ಮಾಧ್ಯಮದ ಮುಖಾಂತರ ಅಂತಂದ್ರೆ, ನೀವು ಅಲ್ಪಾವಧಿ ತಳಿಗೆ ನೀವು ಹೆಚ್ಚಿನ ಒತ್ತು ಕೊಡುವಂತದ್ದು ಇರ್ಬೇಕು. ಅಲ್ಪಾವಧಿ ತಳಿಗಳಂತಂದ್ರೆ ಈಗ ನಮ್ಮ ಜೂರಿಸ್ಟ್ರಕ್ಷನ್ ಬೆಂಗಳೂರು ಗ್ರಾಮಾಂತರ ಮತ್ತೆ ನಗರ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ಅದ್ರ ಜೊತೆಗೆ ರಾಮನಗರ, ಏನು ತುಮಕೂರು ಮತ್ತೆ ಮಧ್ಯ ಅಂದ್ರೆ ಈ ನಮ್ಮ ಸೌತ್ ಕರ್ನಾಟಕದಲ್ಲಿ ನಾವು ರಾಗಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತೀವಿ. ಹಾಗಾಗಿ ನಾವು ನಮ್ಮ ಜಿಕೆವಿಕೆಯಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಅಲ್ಪಾವಧಿ ತಳಿಗಳಿಗಾಗಿರ್ತಕ್ಕಂಥದ್ದು ML322, ಈಗ ಮೊನ್ನೆ ಅದು ಒಂದು ವಾರದ ಹಿಂದೆ ಅದನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು, ಕೇವಲ 90ರಿಂದ 95 ದಿನಗಳಿಗೆ ನಮಗೆ ಕಟಾವು ಬರುವಂತ ಒಂದು ಉತ್ತಮವಾಗಿರ್ತಕ್ಕಂಥ ತಳಿ. ಆ ತರದ ತಳಿಗಳನ್ನ ಅದ್ರ ಜೊತೆಗೆ ಏನು ML365 ಆಗಿರೋದು, KMR 630 ಅನ್ನೋದು, ಮತ್ತೆ KMR 316, ML322, ಈ ತರದ ಸಾಕಷ್ಟು ವಿವಿಧ ರೀತಿಯಾಗಿರ್ತಕ್ಕಂತಹ ವೆರೈಟಿಗಳನ್ನ ಏನು ನಮ್ಮ ಜಿಕೆವಿಕೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಅಲ್ಪಾವಧಿ ಮತ್ತು ಬರ ನಿರೋಧಕ ಶಕ್ತಿಯನ್ನ ಹೊಂದಿರತಕ್ಕಂಥ ತಳಿಗಳು ಮೇಡಮ್ ಇವು. ರೈತರು ಈ ತರದ ಒಂದು ಬೆಳೆಗಳಿಗೆ ಅಂದ್ರೆ ಒತ್ತು ನೀಡಿದಾಗ ಖಂಡಿತ ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಅದ್ರ ಜೊತೆಗೆ ದ್ವಿದಳ ಧಾನ್ಯಗಳಾಗಿರ್ತಕ್ಕಂಥದ್ದು ಅದಕ್ಕೂ ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ಬೇಕಾಗಿರ್ತಕ್ಕಂಥದ್ದು. ಅವರೇ ಆಗಿರ್ಬೋದು, HA4 ಅಂತ ನಾವು ಕರಿತೀವಿ. ಆಮೇಲೆ ಏನು ಅಲಸಂದೆ, KBC12, ಹುರುಳಿ ಮತ್ತೆ ಸಿರಿಧಾನ್ಯಗಳಿಗೆ ಹೆಚ್ಚಿನ ರೀತಿಯಾಗಿ ಒತ್ತನ್ನ ಕೊಡೋದೇ ಆದ್ರೆ ಖಂಡಿತ ರೈತರಿಗೆ ಈ ಒಂದು ಬರ ಪರಿಸ್ಥಿತಿಯಿಂದ ಸ್ವಲ್ಪ ನಾವು ಸುಧಾರಿಸ್ಕೊಳ್ಬಹುದು. ಆದ್ರೆ ಅಂಜನ್ಜಿ, ನಂದೊಂದು ಪ್ರಶ್ನೆ ಇದೆ. ಒಂದು, ನೀವು ಹೇಳಿರೋ ಮಾತುಗಳನ್ನ ಸಜೆಷನ್ಗಳನ್ನ, ಯಾಕೆಂದ್ರೆ ಬೀಯಿಂಗ್ ಆಂಕರ್ ನಾನು ಕೃಷಿ ಬಗ್ಗೆ ಮಾತಾಡೋಷ್ಟು ಜ್ಞಾನಿ ಅಲ್ಲ. ಯಾಕೆಂದ್ರೆ ನನಗೆ ಕೃಷಿ ವಿಚಾರದಲ್ಲಿ ನನ್ಗೆ ನಿಮ್ಮಷ್ಟು ನಾಲೆಡ್ಜ್ ಇಲ್ಲದೆ ಇರ್ಬೋದು. ಹಾಗಾಗಿ ನೀವು ಹೇಳಿರೋ ಮಾತನ್ನ ರೈತರಿಗೆ ಸಹಾಯ ಆಗಬಹುದು ಅಂತ ಒಪ್ಕೊಳ್ತಾ, ನಂದೊಂದು 2 ಪ್ರಶ್ನೆಗಳಿದಾವೆ. ನೀವೇನು ಹೇಳಿದ್ರಿ, ಹಲವಾರು ಕಡೆ ನಾವು ಈ ರೈತರ ಬಗ್ಗೆ ಮಾತಾಡಬೇಕಾದ್ರೆ ಪ್ರಗತಿಪರ ರೈತರು ಅಂತೆಲ್ಲ ಹೇಳ್ತೀವಿ ನಾವು. ಬಹಳಷ್ಟು ಜನ ಒಳ್ಳೊಳ್ಳೆ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೆದು ಅತಿ ಹೆಚ್ಚು ಹಣ ಸಂಪಾದನೆ ಮಾಡಿರೋರು ನಾವು ನೋಡಿದೀವಿ. ಆದ್ರೆ ಇಂಥ ಸಂದರ್ಭದಲ್ಲಿ, ಬರ ಇರುವಂತ ಸಂದರ್ಭದಲ್ಲಿ GKVK ಅಥವಾ ಸರ್ಕಾರದ ಸಹಯೋಗದೊಂದಿಗೆ ಕೃಷಿ ಕೇಂದ್ರಗಳು ಅಂತ ಇರ್ತವೆ ಪ್ರತಿ ಜಿಲ್ಲೆ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಇರುವಾಗ, ಆ ಕೃಷಿ ಕೇಂದ್ರಗಳಲ್ಲಿ ರೈತರಿಗೆ ಈ ಬರಪೀಡಿತ ಸಂದರ್ಭದಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನುವಂಥ ಮಾಹಿತಿಯನ್ನ ನೀಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ರೈತರು ಅಷ್ಟೇನೆ, ಸಹಜ ಬೆಳೆಗಿಂತಲೂ ಇಂಥ ಟೈಮಲ್ಲಿ ಬೆಳೆದ್ರೆ ಯಾವ್ದರಲ್ಲಿ ನಾವು ಲಾಭಾಂಶ ಪಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಕೃಷಿ ಕೇಂದ್ರಗಳಿಗೆ ಭೇಟಿ ಕೊಡ್ಬೇಕಾಗತ್ತೆ. ಸರ್ಕಾರ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡಬೇಕು ಅಂತ ನನ್ನ ವಾದ. ಏನ್ ಹೇಳ್ತೀರಿ?
ಖಂಡಿತ ಮೇಡಮ್, ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಪ್ರತಿ ಒಂದು ನಮ್ಮ ಜೂರಿಸ್ಟ್ರಿಕ್ಷನ್ ಅಲ್ಲಿ, ನಮ್ಮ ಜಿಕೆವಿಗೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಏನು ಜೂರಿಸ್ಟ್ರಿಕ್ಷನ್ ಇದೆ ನಮ್ಮ ಇದರಲ್ಲಿ, ಪ್ರತಿ ತಾಲೂಕುಗಳಲ್ಲೂ ಮತ್ತೆ ಜಿಲ್ಲೆ ಇದರಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತಿದೆ ಮೇಡಮ್. ಕೃಷಿ ವಿಜ್ಞಾನ ಕೇಂದ್ರ ಪ್ರಮುಖವಾಗಿ ಕೃಷಿ ರೈತರಿಗೋಸ್ಕರ ಇರ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರಗಳು. ಆ ವಿಜ್ಞಾನ ಕೇಂದ್ರಗಳಲ್ಲಿ ಅಲ್ಪಾವಧಿ ಮತ್ತೆ ಈಗ ಪ್ರಸ್ತುತ ನಮ್ಮ ಜಿಕೆವಿಕೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಈಗಾಗ ನಮ್ಮ ಏನು ಕುಲಪತಿಗಳು ಬಹಳ ಸೂಕ್ಷ್ಮವಾಗಿ ಅವರಿಗೆ ಡೈರೆಕ್ಟ್ ಮಾಡಿದ್ದಾರೆ. ರೈತರಿಗೆ ಬರ ನಿರೋಧಕ ಶಕ್ತಿ ಇರ್ತಕ್ಕಂತಹ ತಳಿಗಳಿಗೆ ಹೆಚ್ಚಿನ ಒತ್ತನ್ನ ಕೊಡುವಂತದ್ದು, ಮತ್ತೆ ಎರಡನೇದು ರಾಸುಗಳಿಗೆ ಮತ್ತೆ ಮನುಷ್ಯರಿಗೆ ಇಬ್ಬರಿಗೂ ಆಹಾರವನ್ನ ಒದಗಿಸುವಂತಹ ತಳಿಗಳಿಗೆ ಹೆಚ್ಚಿನ ಒತ್ತನ್ನ ನೀಡಿ ಇದ್ರ ಬಗ್ಗೆ ನೀವು ಹೆಚ್ಚು ಪ್ರಚಾರ ಮಾಡಿ ರೈತರಿಗೆ ನೀವು ಮಾಹಿತಿಯನ್ನ ಕೊಡಿ ಅನ್ನೋದು ಡೈರೆಕ್ಷನ್ಸ್ ಈಗಾಗಲೇ ಕೊಟ್ಟಿದ್ದಾರೆ ಮೇಡಮ್. ಸೊ ಹೀಗಾಗಿ ನಮ್ಮ ಕೃಷಿ ಏನು ವಿಶ್ವವಿದ್ಯಾಲಯ ರೈತರ ಒಂದು ಏಳಿಗೆಗೋಸ್ಕರನೇ ಇರ್ತಕ್ಕಂಥದ್ದು, ರೈತರಿಗೋಸ್ಕರನೇ ಕಾರ್ಯ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಕೆಲವೊಂದು ರೀತಿಯಾಗಿರ್ತಕ್ಕಂಥ ಈಗಾಗಲೇ ನಾನು ಒಂದು ಫಸ್ಟ್ ಬಿಡಿಸಿ ಹೇಳಿದ್ದೀನಿ, ಈ ತರ ಏನು ಅಲ್ಪ ಅವಧಿಯ ಬೆಳೆಗಳನ್ನ ಬೆಳೆದಾಗ ಮಾತ್ರ ದ್ವಿ ಲಾಭವನ್ನ ಪಡ್ಕೋಬಹುದು. ಯಾಕಂದ್ರೆ ಒಂದು ನಾವು ಮನುಷ್ಯರಿಗೆ ಮಾತ್ರನೇ ನೀವು ಬೆಳೆಯನ್ನ ಬೆಳಿಬೇಕು ಅಂತ ನಾನು ಎಲ್ಲೂ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ. ಯಾಕಂದ್ರೆ ಏನು ರಾಸುಗಳಿಗೂ ಹಸುಗಳಿಗೂ ಸಹ ಕುರಿ ಮೇಕೆಗಳಿಗೂ ಸಹ ಮೇವು ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅಲ್ಪಾವಧಿ ತಳಿಗಳಿಗೆ ಹೆಚ್ಚಿನ ಒತ್ತನ್ನ ಕೊಡುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ ಮೇಡಮ್. ಆಲ್ರೈಟ್ ಅಂಜನ್ ಜಿ, ನಿಮ್ಗೊಂದು 5 ನಿಮಿಷ ಟೈಮ್ ಕೊಡ್ಬೋದಾ? ನಾನು ದಿಲೀಪ್ ಅವ್ರದ್ದು ಒಂದು ರಿಯಾಕ್ಷನ್ ತಗೊಳ್ತೀನಿ. ಪ್ಲೀಸ್ ಬಿ ಆನ್ಲೈನ್ ಪ್ಲೀಸ್. ದಿಲೀಪ್, ನೀವು ಕೂಡ ಗ್ರಾಮೀಣ ಭಾಗದಿಂದ ಬಂದಂತ ಒಬ್ಬ ಅಪ್ಪಟ ಒಂದು ಯುವ ಪ್ರತಿಭೆ. ಸೊ ಇಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವು ಕೂಡ ನೋಡ್ಕೊಂಡು ಬೆಳೆದಿರ್ತೀರಿ ಅಂತ ನಾನು ಭಾವಿಸ್ತೀನಿ. ರಾಜಕೀಯವಾಗಿ ಇವಾಗ ಮಾತಾಡೋದಾದ್ರೆ ಇವರು ರೈತರ ಮೇಲೆ ಇದಿಲ್ಲ ಅದಿಲ್ಲ ಅಂತೆಲ್ಲ ನಿಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ. ಸೊ ನೀವೇನು ಹೇಳ್ತೀರಿ? ನೋಡಿ, ಯಾವತ್ತೇ ಆಗಲಿ ಒಬ್ಬರು ಮುಖ್ಯಮಂತ್ರಿಗಳು ಈ ರೀತಿ ಬಹಳ ಸೆಂಟಿಮೆಂಟಲ್ ವಿಚಾರಗಳನ್ನು ಮಾತಾಡಬೇಕಾದ್ರೆ ತುಂಬ ದೂರಾಲೋಚನೆ ಇಟ್ಕೊಂಡು ಮಾತಾಡಬೇಕಾಗತ್ತೆ. ರೈತರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸುಮ್ಮನೆ ಗಾಳಿನಲ್ಲಿ ಗುಂಡೊಡೆದಂಗೆ ಬಂದು ನೀವು ಬೆಳೆನೇ ಬೆಳಿಬೇಡಿ, ಮಳೆನೇ ಬರಲ್ಲ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ತಪ್ಪು. ಈಗ ಹೇಳಿದ್ರು ಜಿಕೆವಿಕೆಯ ಒಬ್ಬರು ಮುಖ್ಯಸ್ಥರು ಹೇಳಿದ್ರು ಏನೇನು ಮಾಡ್ಬೋದು. ಅಲ್ಪಾವಧಿ ಬೆಳೆಗಳನ್ನು ಬೆಳಿಬೇಕು, ಕಡಿಮೆ ನೀರನ್ನು ತೆಗೆದುಕೊಳ್ತಕ್ಕಂಥ ಬೆಳೆಗಳನ್ನು ಬೆಳಿಬೇಕು, ಅದ್ರ ಜೊತೆಗೆ ನೀವು ಗೋಟ್ ಫಾರ್ಮಿಂಗ್ ಹೋಗಿ, ಹೈನುಗಾರಿಕೆಯನ್ನು ಮಾಡಿ, ಕೋಳಿ ಸಾಕಾಣಿಕೆಯನ್ನು ಮಾಡಿ ಅಂತ ಹೇಳಿ ಒಂದು ಆಲ್ಟರ್ನೇಟಿವ್ ಏನೇನು ಮಾಡ್ಬೋದು ಅಂತೇಳಿ ಅವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಮಳೆ ಬರಲ್ಲ ಬೆಳೆನೇ ಬೆಳಿಬೇಡಿ ಅಂತಂದ್ರೆ ರೈತರು ಏನಾಗಬೇಕು? ರೈತರುಗಳು ಮ್ಯಾಕ್ಸಿಮಮ್ ಹಳ್ಳಿಗಳ ಕಡೆ ಮಳೆ ಆಧಾರಿತವಾಗಿ ಬೆಳೀತಕ್ಕಂಥ ಬೆಳೆಗಳನ್ನೇ ಬೆಳೀತಾ ಇರ್ತಕ್ಕಂಥದ್ದು. ಆದರೆ ಅದ್ರ ಕಡೆ ಸೈಂಟಿಫಿಕ್ ಆಗಿ ಇವ್ರು ಏನು ಯೋಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳನ್ನ ಅದನ್ನ ಹೇಳ್ಬೇಕಾಗತ್ತಲ್ವ ಜನಗಳ ಮುಂದೆ. ಅದು ಬಿಟ್ಟು ಈ ರೀತಿ ಗಾಳಿಲಿ ಗುಂಡೋಡ್ದಂಗೆ ಹೇಳ್ತಕ್ಕಂಥದ್ದು ತಪ್ಪು. ಮತ್ತೆ ಯಾವುದೇ ಆಗಲಿ ಈ ಥರ ಒಂದು ವಿಚಾರಗಳನ್ನು ಮಾತಾಡಬೇಕಾದ್ರೆ ಸಚಿವ ಸಂಪುಟವನ್ನು ಕರಿಬೇಕು, ಅದಾದ್ಮೇಲೆ ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ, ಆ ಟೆಕ್ನಿಕಲ್ ಟೀಮಿಂದ ರಿಪೋರ್ಟ್ ತಗೋಬೇಕು. ಜೂನ್ದಲ್ಲಿ ಮಳೆ ಕಡಿಮೆ ಆಗಿದೆ ಮೇಡಮ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ ನೀನೋ ಎಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಗೊತ್ತಿಲ್ಲ. ಈಗ ಇವರು ಅಂಜನ್ ಕುಮಾರ್ ಅವರೇ ಹೇಳ್ದಂಗೆ ನಮ್ಮಲ್ಲಿ ಮಳೆ ಆಗ್ತಕ್ಕಂಥದ್ದು ಒಂದು 60 ದಿವಸ, ಮಳೆ ಬಂದರೂ ಬರ್ಬೋದು, ನಾವು ಬರದೇ ಇಲ್ಲ ಅಂತ ಹೇಳಂಗಿಲ್ಲ. ಎಷ್ಟೋ ವರ್ಷಗಳಲ್ಲಿ ಜೂನ್ನಲ್ಲಿ ಸಂಪೂರ್ಣವಾಗಿ ಮುಂಗಾರು ಕೈ ಕೊಟ್ಟು ಜುಲೈ ಆಗಸ್ಟ್ನಲ್ಲಿ ತುಂಬ ಮಳೆ ಆಗಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದ್ದಾವೆ. ಅದರಿಂದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರೀತಿ ಹೇಳ್ತಾರೆ ಅಂತ ನಾವ್ಯಾರು ಅನ್ಕೊಂಡಿರಲಿಲ್ಲ. ಮತ್ತು ಇದು ಜನಗಳ ಮೇಲೆ ಯಾವ ರೀತಿ ಆತ್ಮವಿಶ್ವಾಸವನ್ನು, ರೈತರಿಗೆ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತದೆ ಅಂತಕ್ಕಂಥದ್ದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೇಡಮ್, ಇವತ್ತು ಹೇಳ್ತಾ ಇದ್ದಾರೆ ಇವರು ಮಳೆಯ ವಿಚಾರವಾಗಿ ಹೇಳ್ತಾ ಇದ್ದಾರೆ, ಬರಗಾಲ ಬಂದ್ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವ್ರು ಯಾಕೆ ತಮಿಳ್ನಾಡಿಗೆ ಹರಿತಾ ಇರ್ತಕ್ಕಂಥ ನೀರನ್ನು ನಿಲ್ಲಿಸೋಕ್ಕಾಗಿಲ್ಲ? ಕಳೆದ ಒಂದು ವಾರದಿಂದ ಈ ಜೂನ್ 24ರಿಂದ 28ರವರೆಗೂ ಎಷ್ಟು ಹರಿದಿದೆ ಅಂತೇಳಿ ಡೇಟಾನು ನನ್ನ ಹತ್ರ ಇದೆ, ಎಷ್ಟೆಷ್ಟು ಕ್ಯೂಸೆಕ್ ನೀರು ಹೋಗಿದೆ ಅಂತಕ್ಕಂಥದ್ದು. ಸೊ ಒಂದು ಕಡೆ ಬರಗಾಲ ಅಂತಾರೆ, ಒಂದು ಕಡೆ ಅದಕ್ಕೇನು ಪರಿಹಾರ ಕ್ರಮಗಳು ಅಂತಲೂ ತೆಗೆದುಕೊಂಡಿಲ್ಲ. ಆಯ್ತು, ಇವ್ರ ಪ್ರಕಾರ ಇವರೇನೋ ಒಂದು ಟೆಕ್ನಿಕಲ್ ಟೀಮಿಂದ ಒಂದು ರಿಪೋರ್ಟ್ ತೆಗೆದುಕೊಂಡ್ಬಿಟ್ಟಿದ್ದಾರೆ, ಬರಗಾಲ ಬಂದೇ ಬಿಡ್ತು, ಈ ವರ್ಷ ಸಂಪೂರ್ಣ ಮಳೆನೇ ಆಗಲ್ಲ ಅಂತೇಳಿ ಇವ್ರ ಹತ್ರ ಏನಾದರೂ ರಿಪೋರ್ಟ್ ಇದ್ರೆ. ನಾನು ಒಂದು ತಮಿಳ್ನಾಡು ವಿಚಾರ ಬಂದಾಗ CWMA ಆದೇಶ ಏನಿದೆಯಲ್ಲ, ಅದರ ಆದೇಶದ ಪ್ರಕಾರ ಎಷ್ಟು ನೀರು ಬಿಡಬೇಕು ಅಷ್ಟು ನೀರು ಬಿಡಲೇಬೇಕಾಗುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚು ನೀರು ಬಿಟ್ಟು ನಮಗೆ ನೀರಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನೋಡಿ, ಈಗ ನಮ್ಮಲ್ಲೇ ನೀರಿಲ್ಲ ಮೇಡಮ್, ಸಂಪೂರ್ಣವಾಗಿ ಬತ್ತೋಗಿದೆ. ಈಗ ನಮ್ಮಲ್ಲೇ ನೀರಿಲ್ಲ ಅಂತ ಅದನ್ನ ಹೇಳಬೇಕು, ಸರ್ಕಾರ ಮನದಟ್ಟು ಮಾಡಬೇಕು. ಇಂಥ ಪರಿಸ್ಥಿತಿನಲ್ಲಿ ಒಳಹರಿವು ನಮ್ಗೆ 1000-2000 ಕ್ಯೂಸೆಕ್ ಬರ್ತಾ ಇಲ್ಲ ಕಾವೇರಿ ವಾಟರ್ಗೆ. ಅದು ಬಿಟ್ಬಿಟ್ಟು ನೀವು 2000-3000 ತಮಿಳ್ನಾಡಿಗೆ ಹರಿಸ್ತೀರಿ ಅಂತಂದ್ರೆ ನೀವು ಏನ್ ಮಾಡ್ತಿದ್ದೀರಿ? ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ನೀವು. ಸುಳ್ಳು ಹೇಳ್ತಾ ನೀವು. ಹೇಳಿ, ನಿಮ್ ನಿಜ ಏನ್ ಹೇಳಿ. ಅಲ್ಲ, ಆತರ ಇಲ್ಲ, ಅದು ನಿಜ ಹೇಳಿ. ಅದು ಯಾವ ತರ ರೂಲ್ ಇದೆ ಆ ತರಾನೇ ಬಿಡಬೇಕಾಗುತ್ತೆ.
ನಮ್ಮಲ್ಲೇ ನೀರಿಲ್ಲ, ನೀವು ನೀರು ಕೊಡ್ತೀರಿ ಅಂತ ಎಕ್ಸ್ಪ್ಲನೇಷನ್ ಮಾಡಿ ಸರ್. ಸಿಡಬ್ಲ್ಯೂಸಿಗೆ ಇವಾಗ ಮೇಕೆದಾಟುಗೆ ಕ್ಲಿಯರೆನ್ಸ್ ಕೊಡಿಸಿ ಸರ್. ನಾವೇ ಕೊಡ್ಸೋಣ, ಮೇಕೆದಾಟು ಅನೌನ್ಸ್ ಮಾಡಿರೋ ನೀವು. ಅಲ್ಲ ಇವಾಗ ವಿಜಯ್ ಜೊತೆ ಲವಿ ಡವಿ ಆಟ ಆಡ್ತಿರೋ ನೀವು, ಪರ್ಮಿಷನ್ ತಗೊಂಬನ್ನಿ. ಸ್ಟಾಲಿನ್ ಜೊತೆ ಲವಿ ಡವಿ ಪರ್ಮಿಷನ್ ತೆಗೆದುಕೊಳ್ಳ್ರಿ. ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಂಪಿಗಳಿದ್ದಾರೆ. ಯಾರಾದ್ರೂ ಹೋಗಿ ರಾಜ್ಯದ ನೀರಾವರಿ ಯೋಜನೆ ಬಗ್ಗೆ ಪ್ರಧಾನಮಂತ್ರಿಯವರು ಯಾರಾದ್ರೂ ಮಾತನಾಡೋ ತಾಕತ್ತಿದೆಯಾ ಪ್ರಧಾನಮಂತ್ರಿ? ಒಂದ್ ನಿಮಿಷ ಮೇಕೆದಾಟು ವಿಚಾರ ನೀವು ಮಾಡಿದ್ದು ಅಂತ ಹೇಳಿದ್ರಿ. ಅವ್ರು ಮಾಡಿದ್ರೆ ನೀವು ಅದ್ರ ಸದುಪಯೋಗ ಪಡಿಸ್ಕೊಳ್ಳಲ್ವಾ? ನೋಡಿ, ಪಡಿಸ್ಕೊಳ್ತೀರಲ್ವಾ? ರಾಜ್ಯದ ನೆಲ ಜಲ ವಿಚಾರ ಬಂದಾಗ ಆದ್ರೆ ಬೇಷರತ್ತಾಗಿ ಈ ರಾಜ್ಯದ ಪ್ರತಿಯೊಬ್ಬ ಶಾಸಕ ಎಂಪಿ ಯಾರಿಗೂ ಸರಿಯಾಗಿ ಸಲ್ಲಿಸಿಲ್ಲ. ಈಗ ಸಲ್ಲಿಸಿದ್ದೀವಿ. ಇವಾಗ ಕಾನೂನಾತ್ಮಕ ಹೋರಾಟನೂ ನಾವು ಮಾಡ್ತಾ ಇದ್ದೀವಿ. ಜಲ ಆಯೋಗದ ಮುಂದೆ ಇದೆ, ಅದನ್ನು ಕೊಡ್ಸಾಕೇಳಿ. ಈಗ ಜಲ ಆಯೋಗದ ಮುಂದೆ ಇದೆ, ಅದು ಅದನ್ನ ಪರ್ಮಿಷನ್ ಕೊಡ್ಸಾಕೇಳಿ. ರೈತರು ಬರೀ ನಾಟಕ ನೀವು ಮಾಡೋದು. ಈಗ ಹಾವೇರಿಯಲ್ಲಿ ರೈತರ ಮೇಲೆ ಗೋಲಿಬಾರ ಮಾಡಿರೋರು, ಹಾವೇರಿ ರೈತರ ಮೇಲೆ ಗೋಲಿಬಾರ ಮಾಡಿರೋರು, ಅರ್ಥ ಇದೆಯಲ್ಲ? ದೇಶದ ರೈತರ ವಿರುದ್ಧ 3 ಕರಾಳ ಕಾನೂನು ತರ ಕೊಡಬಾರ್ದು, 3 ಕರಾಳ ಕಾನೂನು ತರ ಕೊಡಬಾರ್ದು. 800 ರೈತರು ಆ ಡೆಲ್ಲಿ ಬಾರ್ಡರ್ ಅಲ್ಲಿ ಸತ್ರು. ಅದಕ್ಕೆ ರೈತರು ದೇಶದ ರೈತರಲ್ವಾ? ಅವ್ರಿಗೆ ಭಯೋತ್ಪಾದಕರ ಅಂತ ಹೇಳ್ತೀರಾ ನೀವು? ಅವ್ರಿಗೆ ಭಯೋತ್ಪಾದಕರ ಅಂತ ಹೇಳ್ತೀರಾ ನೀವು? ರೈತರಿಗೆ ಬಿಡ್ದಿ ರೈತರ ಬಗ್ಗೆ ಹಾವೇರಿ ರೈತರಿಗೆ ನೀವು ಗೋಲಿಬಾರ ಮಾಡಿದ್ರಲ್ಲ, ಅದು ಹೇಳಿ ನೀವು. ಒಂದ್ ನಿಮಿಷ ಹೇಳ. ಈ ನಾಡಿನ ರೈತರ ಬಗ್ಗೆ ಮಾತನಾಡುವ ಯಾವ ನೈತಿಕತೆಯನ್ನ ಯಾವ ಪಕ್ಷಗಳು ಉಳಿಸ್ಕೊಂಡಿಲ್ಲ, ನಿಮ್ಮ ಡೋಂಗಿ ರಾಜಕೀಯತನಕ್ಕೆ, ನಿಮ್ಮ ಡೋಂಗಿ ಭಾಷಣಗಳ ರೈತರಿಗೂ ಅರ್ಥ ಆಗಿದೆ. ಅದ್ರಲ್ಲಿ ಒಂದಷ್ಟು ಜನ ಅಂಧ ಭಕ್ತರು ಇರ್ಬೋದು, ನಾವು ಇವ್ರಿಗೆ ಸಪೋರ್ಟು ಅವ್ರಿಗೆ ಸಪೋರ್ಟು. ನೋ, ಯಾವ ಸರ್ಕಾರಗಳು ಬಹುತೇಕ ಸಂದರ್ಭಗಳಲ್ಲಿ ರೈತರ ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದವು. ಅಧಿಕಾರಕ್ಕೆ ಬಂದ ಮೇಲೆ ಏನೇನೆಲ್ಲ ಮಾಡಿದಾರೆ ಇವಾಗ ನಾವು ನೋಡಿದ್ವಿ. ಈಗ ಬಿಡದಿ ಟೌನ್ಶಿಪ್ ವಿಚಾರ ತಗೊಂಡಾಗ ಅದನ್ನ ಎಲ್ಲಾನು ಕಂಡಿದೀವಿ. ಬೇಡ ಇರ್ಷಾದ್ಜಿ ಅವರೇ, ಎಲ್ಲೆಲ್ಲಿಂದ ಎಲ್ಗೋ ಹೋಗುತ್ತೆ. ಅನುದಾನ ತರಬೇಕಾಯ್ತು. ಅರ್ಥ ಮೇಕೆದಾಟು ಕ್ಲಿಯರೆನ್ಸ್ ಇದೆ. ಇವಾಗ ಮಂತ್ರಿ ಇದಾರಲ್ಲ, ರಾಜಕೀಯವಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಕೃಷಿ ತಜ್ಞರಿದ್ದಾರೆ, ರೈತರಿಗೆ ಏನ್ ಸಲಹೆ ಕೊಡ್ತಾರೆ ಫಸ್ಟ್ ಅದನ್ನ ತಗೊಂಡ್ಬಿಡ್ತೀನಿ, ಆಮೇಲೆ ರಾಜಕೀಯವಾಗಿ ಎಷ್ಟೊತ್ತು ಬೇಕಾದ್ರೂ ಚರ್ಚೆ ಮಾಡೋಣ. ಅದು ನೆವರ್ ಎಂಡಿಂಗ್. ಅದು ಏನ್ ಗೊತ್ತಾ, ಜಮ್ಮು ಕಾಶ್ಮೀರದ ಸಮಸ್ಯೆಗೂ ಪರಿಹಾರ ಸಿಕ್ತು, ನಿಮ್ಮ ಈ ಜಗಳದ ಸಮಸ್ಯೆ ಪರಿಹಾರ ಸಿಗಲ್ಲ. ಅದು ನೆವರ್ ಎಂಡಿಂಗ್. ಅದು ಅಂಜನ್ ಕುಮಾರ್ ಅವರೇ, ಈಗ ನೀವು ರೈತರಿಗೆ ಕಡೆದಾಗಿ ಏನು ಸಲಹೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಏನು ಸಲಹೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನನ್ನ ಅನಿಸಿಕೆ ಏನಂದ್ರೆ, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಮ್ಮನೆ ಬಂದು ಸುಮ್ಮನೆ ಹಂಗೆ ಒಂದು ಪ್ರೆಸ್ ಮೀಡಿಯಾ ಅಡ್ರೆಸ್ ಮಾಡೋಕ್ಕಿಂತ ಮುಂಚೆ ಒಂದು ಟೆಕ್ನಿಕಲ್ ಟೀಮ್ ಅನ್ನ ಕೂರಿಸ್ಕೊಂಡು, ಇಲ್ಲ GKVK ಯಾರಾದ್ರೂ ಒಬ್ಬ ಎಕ್ಸ್ಪರ್ಟಿನ ಅವ್ರ ಜೊತೆ ಕೂರಿಸ್ಕೊಂಡು ಏನ್ ಮಾಡ್ಬೋದು, ಯಾವ ರೀತಿ ಬೆಳೆ ಬೆಳಿಬಹುದು, ಇದನ್ನ ಮಾಡಬೇಡಿ ಅಂತ ಹೇಳಕ್ಕಿಂತ ಈ ರೀತಿ ಮಾಡಿ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಸೂಕ್ತವಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಏನ್ ಹೇಳ್ತೀರಿ? ಖಂಡಿತ ಮೇಡಮ್, ನಿಮ್ಮ ಒಂದು ಏನು ಸ್ಟೇಟ್ಮೆಂಟ್ ಇದು 100% ಏನು ಸತ್ಯಕ್ಕೆ ಹತ್ರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಟೆಕ್ನಿಕಲ್ ಟೀಮ್ ಬೇಕಾಗುತ್ತೆ. ಯಾಕಂದ್ರೆ ಕೃಷಿಯನ್ನ ಕೇವಲ ಚರ್ಚೆಗಳ ಮುಖಾಂತರ ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಈಗಿರ್ತಕ್ಕಂಥ ಸಮಸ್ಯೆಗೆ ನಾವು ಏನು ವಾರ್ ಫುಟ್ ಅಲ್ಲಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಷ್ಟೇನೆ. ಆಸ್ ಎ ಒಂದು ಕೃಷಿ ಏನು ಮನೆಯಿಂದ ಬಂದಿರತಕ್ಕಂಥ ರೈತನ ಮಗನಾಗಿ ನಾನು ಹೇಳೋದಷ್ಟೇನೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರು ಈ ಸರಿ ಫೇಸ್ ಮಾಡ್ತಾರೆ. ಬರವನ್ನ ಬಂದಿದೆ, ಅದನ್ನ ನಾವು ತಾಂತ್ರಿಕವಾಗಿ ನಾವು ಅದನ್ನ ಏನು ಡೀಲ್ ಮಾಡ್ಬೇಕಾಗತ್ತೆ ಮೇಡಮ್. ಒಂದು ಏನಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಕಡಿಮೆ ನೀರನ್ನ ಬಳಕೆ ಮಾಡುವಂತಹ ಏನು ಬೆಳೆಗಳಿಗೆ ರೈತರು ಹೆಚ್ಚು ಒತ್ತು ಕೊಡಬೇಕಾಗತ್ತೆ. ಮತ್ತೆ ಏನು ಬರ ಸಹಿಷ್ಣುತೆ ಇರ್ತಕ್ಕಂಥ ವೆರೈಟಿಗಳನ್ನೇ ಬಳಕೆ ಮಾಡ್ಕೋಬೇಕಾಗತ್ತೆ. ಸಿರಿಧಾನ್ಯಗಳಿಗೆ ಹೆಚ್ಚಿನ ಒತ್ತು ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಏನಂದ್ರೆ, ಈಗ ನೀರ್ ಇರ್ತಕ್ಕಂಥವ್ರಿಗೆ ಒಂದು ಸಜೆಷನ್ ಹೇಳ್ತೀನಿ ಮೇಡಮ್. ಬೋರ್ವೆಲ್ ಇರುತ್ತೆ, ಬೋರ್ವೆಲ್ ಇರ್ತಕ್ಕಂಥ ರೈತರು ಏನ್ ಮಾಡ್ತಾರೆ, ನಮಗೆ ನೀರಾವರಿ ಇದೆ, ಚೆನ್ನಾಗಿ ನೀರು ಬರುತ್ತೆ ಅಂದ್ಬಿಟ್ಟು ಅವರು ಬೇಕ ಬಿಟ್ಟು ಮನಸ್ಸು ಇಚ್ಛೆ ಬಂದಿರತಕ್ಕಂಥ ಕ್ರಾಪ್ನ ಹಾಕುವಂಥದ್ದು, ಬೆಳೆಗಳನ್ನ ಬೆಳೆಯೋದು, ಮತ್ತೆ ನಾವು ಏನ್ ಸಜೆಸ್ಟ್ ಮಾಡಿರ್ತೀವಿ ಅದು ನೀರಾವರಿ ಅಂದ್ರೆ ನೀರು ಎಷ್ಟು ಬೇಕು ಅಷ್ಟನ್ನ ರೆಕಮೆಂಡೇಶನ್ ಮಾಡಿರ್ತೀವಿ, ಅದಕ್ಕಿಂತ ಹೆಚ್ಚಿನ ನೀರನ್ನು ಕೊಡುವಂತದ್ದೆಲ್ಲ ಮಾಡ್ತಾ ಇದ್ರೆ ಖಂಡಿತ ಎಲ್ಲಿನ ಎಫೆಕ್ಟ್ ಈ ಒಂದು ವರ್ಷದ್ದಲ್ಲ,
ಇದು ನೆಕ್ಸ್ಟ್ ಮುಂದಿನ ವರ್ಷಕ್ಕೂ ಇದ್ರದ ಎಫೆಕ್ಟ್ ಬರುತ್ತೆ, ಮತ್ತೆ ನೆಕ್ಸ್ಟ್ 5 ವರ್ಷದ ತನಕ ಇದ್ರ ಎಫೆಕ್ಟ್ ನಮಗೆ ಬಂದೇ ಬರುತ್ತೆ. ಹಾಗಾಗಿ 1 ವರ್ಷದ ಎಫೆಕ್ಟ್ ನಮಗೆ 3 ವರ್ಷಗಳು 4 ವರ್ಷಗಳು ನಾವು ತಡ್ಕೋಬೇಕಾಗತ್ತೆ. ಹಾಗಾಗಿ ನೀರಿರ್ತಕ್ಕಂಥ ರೈತರು ಕಡಿಮೆ ಅವಧಿ ಇರ್ತಕ್ಕಂಥ ಬೆಳೆಗಳನ್ನ ಬೆಳೀರಿ. ಈಗ ಹೆಚ್ಚು ಭತ್ತ ಬೆಳೆಯುವಂತಹ ಏನು ನೀರಿನ ಅವಶ್ಯಕತೆ ಇರತಕ್ಕಂಥ ಭತ್ತದ ಬೆಳೆಗಳಿಗೆ ನಮ್ಮಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಭತ್ತದ ತಳಿಗಳಿದಾವೆ. ಅದನ್ನ ನೀವು ಏನು ಸಿರಿ ಮೆಥಡ್ ಅಂತ ಒಂದು ಮೆಥಡ್ ಇದೆ, ಅದನ್ನ ಫಾಲೋ ಮಾಡಿ. ಖಂಡಿತ ನಿಮಗೆ ನಮ್ಗೆ ಎಷ್ಟು ನೀರಾವರಿನಲ್ಲಿ ಎಷ್ಟು ಇಳುವರಿ ಬರುತ್ತೋ ಅದಕ್ಕಿಂತ ಒಂದು 5-10% ಕಡಿಮೆ ಆಗ್ಬೋದು. ಆದ್ರೆ ನೀರಿನ ಬಳಕೆ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ನೀರನ್ನ ಕಡಿಮೆ ಬಳಕೆ ಮಾಡ್ಕೊಂಡಷ್ಟು ನಮಗೆ ಉತ್ತಮವಾಗಿರ್ತಕ್ಕಂಥದ್ದು ಒಂದು. ಎರಡನೇದು, ಈಗ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ ಮೇಡಮ್. ನೀವು ರೈತರು ಈ ತರ ಮಳೆ ಬರ್ಲಿಲ್ಲ, ನೀವು ಬೆಳೆ ಹಾಕಿದಿರಿ, ಅಟ್ಲೀಸ್ಟ್ ಒಂದು ಅವ್ರಿಗೆ ಏನು ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಸರ್ಕಾರದ ಸಣ್ಣ ಪ್ರಯತ್ನ ಏನಂತಂದ್ರೆ ಎಲ್ಲಾ ರೈತರು ಯಾರು ರೈತರು ಇದಾರೆ ಅವ್ರಿಗೆ ಏನು ಕ್ರಾಪ್ ಇನ್ಶೂರೆನ್ಸ್ ಅನ್ನ ಮಾಡಿಸುವಂತದ್ದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಜೆಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ಅದು ಆಲ್ಟರ್ನೇಟಿವ್, ಮೇನ್ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಅಲ್ಲ. ಬಟ್ ಏನು ಸಜೆಷನ್ ಮಾಡಬಹುದಂದ್ರೆ ಏನು ಕ್ರಾಪ್ ಇನ್ಶೂರೆನ್ಸ್ ಹೋಗಿ, ಮತ್ತೆ ದನ ಮತ್ತೆ ಹಸುಗಳು ಬೇಕಾಗಿರ್ತಕ್ಕಂಥ ಮೇವು ರೀತಿಯಾಗಿರ್ತಕ್ಕಂಥ ಬೆಳೆನ ಅಂದ್ರೆ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅವರೆ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಈ ತರದ ಬೆಳೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಿ ಅನ್ನೋ ಒಂದು ಸಜೆಷನ್ ಈ ಒಂದು ನಿಮ್ಮ ಮಾಧ್ಯಮದ Okay, Anjan ji, thank you so much for joining us. Thanks a lot. Thank you so much.